ಸುವರ್ಣ. ಬನ್ನಿ 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 ಕೂತಿರಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಕ್ಲಿನಿಕ್ ಓಪನ್ ಮಾಡ್ಬಿಡ್ತೀನಿ. ಯಾಕೆ ನೊಣ ಮಾಡಿ ಕ್ಲಿನಿಕ್ ಓಪನ್ ಮಾಡ್ತೀಯ? ಆ ಕೆಲಸನ ಇಲ್ಲಿ ಮಾಡಿ. ನೀವು ನಂದೆಲ್ಲೇ ಎಲ್ಲಿ ಎಲ್ಲಿ ಬಿಟ್ಟಾಳ ಅವನು ನಿಮ್ಮ ತಾತ? ನಮ್ ತಾತನ? ಇನ್ನೇನು ನಮ್ಮ ತಾತನ? ಈ ವಯಸ್ಸಿನಲ್ಲಿ ನಮ್ಮ ತಾತ ನಾನು ಎಲ್ಲಿ ತರಲೆ? ಎಲ್ಲೋದ ಅವನು? ಅಯೋಗ್ಯ ತಿಮ್ಮಣ್ಣ ತಮ್ಮಣ್ಣ. ಇದೇನು ನೀವು ನಮ್ ತಾತನ್ ತರನೇ ಗೊರ್ರ ಅಂತೀರಲ್ಲ? ಎಲ್ಲ ಅಪ್ಪನಿಗೆ ಮುಂದೆ ನಂಗೆ ಹೇಳ್ಕೊಟ್ಟಿದ್ದು. ಬೇಡ ಬೇಡ ಅಂತಂದ್ರು ಅದು ನನ್ಗೆ ಬಂದ್ಬಿಡ್ತು. ಅಂದ್ರೆ ನೀವು ನಿಮ್ಮ ಅಜ್ಜಿ ಅಂದ್ರೆ ನಿಮ್ಮ ಅಜ್ಜಿ ಅಂತ. ಅಜ್ಜಿನ? ನನಗ್ ಗೊತ್ತೇ ಇರ್ಲಿಲ್ಲ. ಅದ್ಯಾಕೆ ಗೊತ್ತಾಗ್ಬೇಕು? ವೇಷ ಹಾಕಕ್ ಮೊದಲು ನಂಗೂ ಗೊತ್ತಾಗ್ಲಿಲ್ಲ. ವೇಷನ? ವೇಷ ಅಲ್ಲಮ್ಮ, ಮೋಸ. ನಾನು ತಿಮ್ಮಣ್ಣ ಅಂತ. ನಿಮ್ಮ ತಾತ ತಮ್ಮಣ್ಣ ಇದ್ದಾನಲ್ಲ, ಅವ್ನು ಸ್ವಂತ ತಂಗಿ. ಹೌದಾ? ನೀವ್ ನೋಡಕ್ ಸೇಮ್ ನನ್ ತಾತನ್ ತರಾನೇ ಇದ್ದೀರಾ. ಏನಮ್ಮ ಹುಟ್ಟಿಚ್ಚಂಗೆ ಮಾತಾಡ್ತೀಯ? ಅವಳಿಗೆ ಇವಳ ಮೇಲೆ ಒಂದೇ ಥರ ಇಲ್ಲದೆ ಇರೋಕ್ಕಾಗತ್ತೆ? ಹುಟ್ಟಿದ್ದಲ್ಲೂ ಒಂದೇ ಥರ, ಆದರೆ ಬೆಳೆದಿದ್ದು ಮಾತ್ರ ಬೇರೆ ಬೇರೆ. ಏಕೆ? ಆ ಅಯೋಗ್ಯ ನನಗೆ ಆಸ್ತಿ ಬರ್ಕೊಡ್ಬೇಕಲ್ಲ ಅಂತಂದ್ಬಿಟ್ಟು ನಾನು ಬುದ್ಧಿ ಬಂದಕ್ಕೆ ಮೊದಲೇ ನನ್ನ ದೂರ ಮಾಡಿ ಅವನು ದೂರ ಹೋಗ್ತಾ. ಯಾವುದೋ ಪುಣ್ಯಾತ್ಮರು ನನ್ನ ಸಾಕಿ ಬೆಳೆಸಿ ನಾನು ದೊಡ್ಡವಳಾದ್ಮೇಲೆ ಯಾರಿಗೂ ಮದುವೆ ಮಾಡ್ಕೊಟ್ಬಿಟ್ರು. ಮತ್ತೆ ಸ್ವಲ್ಪ ದಿವಸ ನನ್ನ ಹೆಣ್ಣಾಗಿ ನನ್ನ ಬಿಟ್ಟು ದೊಡ್ಡವರು ಸೂಸೈಡ್ ಅಲ್ವೇ ಹೆಲ್ತ್ ಕಟ್ಟಾಗಿ ಸತ್ತೋಗ್ಬಿಟ್ರು. ಅಜ್ಜಿ ನಾನು ಹೇಳಿದ್ದು ಸೂಸೈಡ್ ಅಲ್ಲ, ಸೋಸಾಡ್ ಅಂತ. ಯಾವುದೋ ಸೈಡು ಗಂಡನ ಕಟ್ಕೊಂಡು ಬಾಳ್ಯ ಮಾಡೋದು ತುಂಬ ಕಷ್ಟ ಕಣಮ್ಮ. ಹಳೋದು ಗಂಡಸಿನ ಕಾಟ. ಅದಕ್ಕೆ ತಮ್ಮಣ್ಣನ ಕಂಡು ಆಸ್ತಿ ಪಾಲ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ನಮ್ಮನೆಗ? ಅಯ್ಯೋ ಅವಿದೇಕಿ ಅವಿವೇಕಿ ಒಳ್ಳೆ ಎಳೆ ಮಕ್ಕಳ ಥರ ಪ್ರಶ್ನೆ ಕೇಳ್ತೀಯಲ್ಲಮ್ಮ. ನಾನು ಮೊದಲು ಮೈಸೂರಿಗೆ ಹೋದೆ. ಅವನು ಇಲ್ಲಿಗೆ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಇಲ್ಲಿ ಬಂದೆ. ಹೇಳಮ್ಮ, ನಿಮ್ಮ ತಾತ ಮಾಡಿ ಸರಿನಾ? ಅದನ್ನ ಅವ್ರು ಬಂದ್ಮೇಲೆ ಕೇಳ್ಕೊಳ್ಳಿ. ಇನ್ನು ಹೇಳಿ ಅಂತಾನೆ ನಾನು ಹೇಳಿದ್ದು. ಅಲ್ಲಮ್ಮ, ನೀನೇ ಹೇಳು. ಅವನು ಒಳ ಹುಟ್ಟಿದವಳು ನಾನಿನ್ನು ಬರ್ತಿದ್ದೀನಿ. ಗೊತ್ತಿಲ್ಲ ಆಸ್ತಿದೆ ನನಗೂ ಸ್ವಲ್ಪ ಕೊಡದೆ. ಎಲ್ಲ ಆಸ್ತಿನೂ ನಿಂಗೆ ಬರ್ಕೊಡ್ಬೇಕು ಅಂತಿದ್ದಲ್ಲ. ಆ ಯೋಗ್ಯನ ಯಾವ ಆಸ್ಪತ್ರೆಗೆ ಸೇರಿಸಿದ್ರೆ ಒಳ್ಳೇದು. ನಮ್ ಕ್ಲಿನಿಕ್ ಇರ್ಲಿ ಬಿಡಿ. ಆ ಹುಚ್ಚಿನ ನೀನು ಯಾಕಮ್ಮ ಟ್ರೀಟ್ಮೆಂಟ್ ಕೊಡ್ತೀಯ? ಅಜ್ಜಿ ನೀವ್ ನನ್ ತಾತನ್ನ ಹುಚ್ಚ ಅಂತ ಹೇಳ್ಬೇಡಿ, ನಂಗೆ ತುಂಬಾ ಬೇಜಾರಾಗುತ್ತೆ. ಒಂದವ್ರ ಆಸ್ತಿನ ನಿನಗೆ ಬರ್ಕೊಡ್ತೀನಿ ಅಂತ ಹೇಳಿದನಲ್ಲ ಅಂತನು ಬೈದ್ರೆ ನಿನ್ನ ಕೋಪ ಬಂದೇ ಇರತ್ತಾ? ಪ್ಲೀಸ್ ಅಜ್ಜಿ, ಆಸ್ತಿ ವಿಷಯ ಏನೇ ಇದ್ರು ತಾತನ ಹತ್ರ ಮಾತಾಡ್ಕೊಳ್ಳಿ. ಈಗ ಇಲ್ಲಿಂದ ಹೊರಡಿ. ಅಷ್ಟು ಸುಲಭವಾಗಿ ಹೋಗೋದಕ್ಕೇನಮ್ಮ ಕಷ್ಟಪಟ್ಟು ಅಡ್ರೆಸ್ ಹುಡ್ಕೊಂಡು ಇಲ್ಲಿ ಬಂದಿದ್ದ? ನಮ್ ತಾತನೇ ಇಲ್ಲಿಲ್ಲ ಅಂದ್ಮೇಲೆ ನೀವ್ ಇಲ್ಲಿದ್ ಏನ್ ಮಾಡ್ತೀರಾ? ಕಾಯ್ತೀನಿ ಕಣೆ. ತಾತ ಬರೋವರ್ಗೂ ಕಾಯ್ತೀರಾ? ಅಲ್ಲ, ಆಸ್ತಿ ಬರ್ಕೊಡೋವರೆಗೂ ನಾನು ಕಾಯ್ತೀನಿ. ಎಲ್ಲಿ ಎಲ್ಲಿ ಅಯೋಗ್ಯ ನೀನು? ನೋಡಿ, ಪದೇ ಪದೇ ನನ್ ತಾತನ ಅಯೋಗ್ಯ ಅಂತ ಕರಿಬೇಡಿ. ಅವ್ರು ಇಲ್ಲಿಲ್ಲ ಅಂತ ನಿಮ್ಗಾಗ್ಲೇ ಹೇಳಿಲ್ವಾ? ನಾ ಬೈದಿದ್ದು ನಿನ್ ತಾತಂಗಲ್ಲ, ಮತ್ತೆ ನನ್ ಗಂಡಿಗೆ. ನನಗ್ ಮದ್ವೆ ಆಗಿದೆ ಅಂತ ನಿಮಗ್ ಹೇಗ್ ಗೊತ್ತು? ನಂಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡೇನೆ. ಮೈಸೂರಿನಲ್ಲಿ ನಿಮ್ಮ ತಾತನ ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡ್ಕೊತಿರ್ತಾರೆ. ನಮ್ಮ ಮಗಳಿಗೆ ಮದುವೆ ಮಾಡ್ಬಿಟ್ಟು ಹಾಸ್ಟೆಲ್ನೆಲ್ಲ ಬರೆಯೋಕೆ ಹೋಗಿದ್ದಾರೆ ಅಂತ. ಎಲ್ಲಿ ನಿನ್ ಗಂಡ? ಅವರು ಡ್ಯೂಟಿಗೆ ಹೋಗಿದ್ದಾರೆ. ಆಯ್ತು, ನಿಮ್ ತಾತ ಬರೋವರೆಗೂ ಗಂಡ ಅಂಕಿ ಚೆನ್ನಾಗಿರೋದನ್ನ ಕಣ್ತಿಂಬ ನೋಡ್ಬಿಟ್ಟು ಹೊರಟೋಗ್ತೀರಾ? ಇಲ್ಲೇ ಇದ್ಬಿಡ್ತೀನಿ. ಹೌದೇ, ನಿಮ್ಮ ಅಜ್ಜಿನೂ ನಿಮ್ ತಾತನ್ ತರನೇ ಇದ್ದಾಳಿಯೇ? ಬರೀ ಅಜ್ಜಿ ಅಷ್ಟೇ ಅಲ್ಲ ಜಾಂಬವ, ಕಿನ್ನಿ ಕೂಡ ಸ್ವಲ್ಪ ತಾತನಿಗೆ ಹೋಲ್ತಾಳೆ. ಎಂತ ಹೈಟಿನಲ್ಲಿ ಮಾರೇರೆ? ಎಕ್ಸಾಕ್ಟ್ಲಿ. ಓಯ್ ಚಿಂಗ್ಲಿ ಮುಂಗ್ಲಿ, ತಾವೇನು 69 ಅಡಿ ಇದ್ದೀರಾ? ಈಗಲ್ಲ ಪುಟ್ಟಿ, ಈಗ ಮೆಜರ್ಮೆಂಟ್ ತಗೊಂಡು ಎಂತ ಬೇರೆ ಜನವ, ಮನಸ್ಸು ಒಂದಾದ್ರೆ ಸಾಕು. ಅದನ್ನ ಅರ್ಥ ಮಾಡ್ಕೋಬೇಕಾದವ್ರು ನೀವೇ. ನಮ್ ಮೀನಕ್ಕನ್ ಜೊತೆ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇವನೊಬ್ಬ ಮೊಸರಿನಲ್ಲಿ ಕಲ್ಲು ಅಡ್ಡ ಬಂದಾಗೆ ಅಡ್ಡ ಬರ್ತಾ ಇರ್ತಾನೆ. ಏನೋ ಮಾತಾಡ್ಕೋತಿದ್ದೀರಾ? ಎಂತ ಇಲ್ಲಪ್ಪ, ಗಂಡ ಹೆಂಡತಿ ಚಂದದಲ್ಲಿ ಇರ್ತೇವೆ ಅಂದೆ. ಅಲ್ಲನ್ನ ತಕಣೆ. ಐಸಾ ಥ್ಯಾಂಕ್ಸ್ ಮಾರೇರೆ. ಓಯ್, ಯಾರಿಗೆ ಹುಟ್ಟದ್ದು? ಮುಗಿದಲ್ಲ ನಮೀಕು. ನೀನು ಬೆಳಿಗ್ಗೆ ನೀರು ದೋಸೆ ಮಾಡಿ ಕೊಡ್ತೀಯಲ್ಲ, ಚಟ್ನಿ ತಿನ್ನುವಾಗ ಚಟ್ನಿಯಲ್ಲಿದ್ದ ಕಡ್ಲೆ ಅಲ್ಲಿನಲ್ಲಿ ಸಿಕ್ಕಿತ್ತು, ಅದನ್ನು ತೆಗೆದು ಉಗಿದದ್ದು. ನೀನು ಕೂಡ ಮನೆ ಹಾಳ. ಹೆಂಡತಿ ವಿಷಯ ಎತ್ತಿದ್ರೆ ಸಾಕು, ಏನಾದ್ರೂ ಬಂದು ಹಲ್ಲಲ್ಲಿ ಸಿಕ್ಕಾಕೋತಾನೆ ಇರುತ್ತೆ. ಇದಕ್ಕೆ ಹೇಳೋದು ರೇಣುಕಕ್ಕ
ನಾವಿದ್ರೆ ಎಂತ ಆಗ್ತದ ತೆಪ್ಪು? ಏನು ಆಗೋದಿಲ್ಲ, ಅದೇ ತಪ್ಪು. ಮತ್ತಿನ್ನೇನಕ್ಕ ನನ್ ಕಷ್ಟ ಹೇಳ್ಕೊಳ್ಳೋಣ ಅಂತ ಬಂದ್ರೆ ನಿಮ್ ಕ್ಯಾತೆ ಶುರು ಮಾಡ್ತೀರಲ್ಲ. ನೀ ಯಾಕೆ ತಲೆ ಕೆಡಿಸ್ಕೊಂಡಿ? ನಾವೇನಲ್ಲ, ನನಗೆ ಹೇಳ. ನೀ ಇದ್ರೆ ತಲೆನೋವು ಕಣ. ಹೇಳ್ತೀನಿ, ಏನೋ HLP ಮಾಡೋಣ ಅಂತ ಬಂದ್ರೆ ನನಗೆ ತಲೆನೋವು ಅಂತಿ. ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನನಗೆ ತಲೆನೋವು ಅಂತಿದ್ದಾನೆ. ನೀ ಏನ್ ಹೆಲ್ಪ್ ಮಾಡ್ತೀಯೋ? ನಿಮ್ಮ ಅಜ್ಜಿ ಇಲ್ಲಿ ಬಂದಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಸುಳ್ಳು ಹೇಳ್ಕೊಂಡು ಬಂದಿರ್ಬೋದು. ಯಾವುದಕ್ಕೂ ನಿಮ್ಮ ಅಜ್ಜಿಗೆ PHONE ಮಾಡೋನು, ಆಮೇಲೆ PROBLM ತಾನಾಗೆ SOLB ಯಾಕೈತಿ. ನಿಮ್ಮ ಅಜ್ಜನಿಗೆ ಯಾವ್ದಕ್ಕೂ ಫೋನ್ ಮಾಡೋಣ, ಪ್ರಾಬ್ಲಮ್ ತಾನಾಗೆ ಸಾಲ್ವ್ ಆಗುತ್ತೆ ಅಂತಿದ್ದಾನೆ. ಲೇ ಬೇಡದೇ ಇರೋ ತಮ್ಮ, ನನಗೂ ಹೇಳ್ಬೇಕಾಗಿದೆ ಮರೇ. ಆಯ್ತು ನೋಡೋ ಬೇಕಾಗಿರೋ ತಮ್ಮ, ಒಂದೊಂದು ಸಾರಿ ನಿನ್ನ ಬುದ್ಧಿ ಪಾದರ ಸುತ್ತರ ಚುರುಕ ಆಗ್ಬಿಡುತ್ತೆ ಕಣೋ. ಅಂತ ಟೈಮಲ್ಲಿ ನಿನ್ನ ನೋಡಿದ್ರೆ ತಪ್ಪಿ ಮುದ್ದಾಡ್ಬೇಕು ಅನ್ಸುತ್ತೆ ಕಣೋ. ಹಸ 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 ಹಸ. ಯಾಕೆ ಬಂದ ಸೌಂಡ್ ಮಾಡ್ತಾ ಇದೀಯಾ? ಕಬ್ಬಿಗಳನ್ನ ಓಡಿಸ್ತಿದೀನಿ ಕಣೋ. ನಾನ್ ವೆಜಿಟಬಲ್ ಫ್ರೂಟ್ ಅದೇನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀಯಮ್ಮ? ಹೋಗಿ ಹೋಗಿ ಮರ್ಯಾದೆ ಬ್ರದರ್ಸ್ ನ ಮಂಕಿಸ್ಕೊಳ್ಸೋದೆ. ಇರ್ಲಿ ಬಿಡೋಣ ಅಂದಿದ್ಯಾರ ನಮ್ ಚಿನಿ ಅಲ್ಲಣ್ಣ. ಚಿನಿ ನೀ PHONE ಮಾಡ. ಫೋನ್ ಮಾಡು ಅಂತಿದ್ದಾನೆ. ಶಾಣೆ ಆಕಿಗೆ ಅರ್ಥ ಇರೋದು ನೀ ಸುಮ್ಕೊಂಡ್ರೆ. ಥ್ಯಾಂಕ್ ಯು ಮುಕುಂದ. ಎಂತದಕ್ಕ ಫೋನ್ ಮಾಡಿದ ಕೂಡಲೇ ನನ್ ತಲೆಗೆ ಬಿದ್ದದ್ದು? ಅಕ್ಕ ತಾತ ಫೋನ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಓಹೋ, ಹಾಗಾದ್ರೆ ನಿಮ್ಮ ಅಜ್ಜಿ ಹೇಳಿರೋ ಮಾತು ಕನ್ಫರ್ಮ್. ನಿಮ್ಮ ಅಜ್ಜಿ ತಾತನ ಹುಡುಕ್ತಾ ಇರೋ ವಿಷಯ ಅವ್ರಿಗೆ ಗೊತ್ತಾಗಿರ್ಬೋದು, ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅವ್ರು ಎಷ್ಟ್ ದಿನ ಅಂತ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ? ಇಬ್ರು ಮುಖಾಮುಖಿ ಭೇಟಿ ಆಗುವವರೆಗೂ. ಹಾಗಾದ್ರೆ ಈ ಅಜ್ಜಿಯಿಂದ ನನಗ್ ಮುಕ್ತಿನೇ ಸಿಗಲ್ವಾ? ಸಿಗುತ್ತೆ. ಯಾವಾಗ? ನಿಮ್ಮ ಅಜ್ಜಿಗೆ ನಿಮ್ ತಾತನಿಂದ ಮುಕ್ತಿ ಸಿಕ್ಕಿದಾಗ. ಜನಗೆ ಗೋವಿಂದ ನಿನ್ನಯ ಪಾದದಿಂದ ತೋಳೋ ಮುಕುಂದನೇ ಮುಕುಂದನೇ ಸುಂದರ ಕಣ್ಣು ಬಂದ ಅಂತ ಹೇಳಿ ಕನ್ನಡಕ ಹಾಕೊಂಡಿದ್ದೇವೆ, ಆದ್ರೆ ಅಜ್ಜಿ ನೋಡಿ ಕಥ ಕಾಣಲಿಲ್ಲ. ಅಲ್ಲ ನಾ ಕುಳ್ಳ ಪುತ್ತಳ್ಳಿ, ಅಜ್ಜಿಯನ್ನು ನೋಡಿ ನಾನು ತಕ ಮಾಡಿದ್ದಾರೆ. ಕನ್ನಡಕ ಹಾಕಿದ ಅಜ್ಜಿಯರು ಎಲ್ಲ ಬಂದು ನನಗೆ ಒಟರಾಸಿ ಕೊಟ್ಟುತ್ತಾರೆ. ಸದ್ಯ ಸೀನಿಯರ್ಸ್ಗಾದ್ರೂ ರಿಯಾಯಿತಿ ಕೊಡ್ತಿದ್ಯಲ್ಲ, ಅದೇ ಖುಷಿ ವಿಚಾರ ಕಣ. ನಾವು ಹಾಗೆಯೇ ಜಾಂಬವ, ಸೀನಿಯರ್ ಸಿಟಿಜನ್ಸ್ ಹತ್ರ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಆಯ್ತು ಬಿಡಪ್ಪ, ನಡೀರೋ ಅಜ್ಜಿ ಮಾತಾಡ್ಸೋಣ. ನಮಸ್ಕಾರ. ಅಯ್ಯ, ನಿಮ್ಮ 3 ಜನರಲ್ಲಿ ನನ್ನ ಮೊಮ್ಮಗಳ ಗಂಡ ಯಾರಪ್ಪ? ನನ್ನ ಮೊಮ್ಮಗಳಿಗೆ 3 ಜನ. ಅಜ್ಜಿ ಅಜ್ಜಿ ಕೊರಗಜ್ಜ, ಎಂತ ಅವಸ್ಥೆಪ್ಪ ಇದು. ಅಜ್ಜಿ ಎಂತಾದ್ರೂ ಮರಗಟ್ಟಿದ್ರ? ಅಜ್ಜಿ ಏನಾಯ್ತು ಅಜ್ಜಿ? ಅಜ್ಜಿ ವಾಸುದೇವ, ಏನಾಯ್ತು ನಿಮ್ಗೆ? ಗೊತ್ತಿ ಬಾಯಿ, ನೀನೊಬ್ಳೆ ಈ 3 ಜನ ಮದುವೆ ಆಗಿದೆಯಲ್ಲ, ನೀನು ಕಲಿಯುಗದ ಕೃತಜ್ಞನ. ನಾನು 3 ಜನ ಮದ್ವೆ ಆಗಿದ್ದೀನಾ? ಮತ್ತೆ ಇವ್ರು 3 ಜನ ನಿನ್ ಗಂಡನ್ನುತ್ತೆ. ಈ ಚಿಂಗ್ಲಿ ಮುಂಗ್ಲಿ ಎಟ್ಟಪ್ಪ, ನಿಮ್ 3 ಜನಕ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಸಾರಿ ಬಂದ, ನಾನೊಬ್ಬನೇ ಅಂತ ಹೇಳಕ್ ಹೋದೆ, ಇವರಿಬ್ರು ಕೋರಸ್ ಕೊಟ್ಬಿಟ್ರು. ಸೇಮಿಯರ್. ಅಯ್ಯ ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂದ್ರೆ ಬರ್ಬಾದ್ ಮಾಡವಣೆ ದೊಡ್ಡ ಮೋರಿ ಕ್ಲೀನ್ ಮಾಡಿ. ಪಾಪ ಜನರಿಗೆ ವಾಸನೆಯಿಂದ ಮುಕ್ತಿ ಸಿಗುತ್ತೆ. ಅದ್ಬಿಟ್ಟು ಈ ರೀತಿ ತರ್ಲೆ ಮಾಡ್ತೀರೇನ್ರಿ? ತರ್ಲೇನ? ಹೌದು ಅಜ್ಜಿ, ಈ 3 ನನ್ ಗಂಡಂದಿರಲ್ಲ. ಹಾಗಾದ್ರೆ ಆ ಸುರಸುಂದರ ಅಂಗ ಯಾರಮ್ಮ? ನಾನೇ ಕಟಾರಿ ವೀರ. ಅಜ್ಜಿ ಇವರೇ ನಮ್ ಯಜಮಾನ್ರು. ಮತ್ತೆ ಈ 3 ಜನ ವಟಾರದಲ್ಲಿ ಒಟ್ಟಿಗೆ ಓಡಾಡ್ಕೊಂಡಿರೋ ದಂಡ ಪಿಂಡಗಳು. ಅದೇ ಅನ್ಕೊಂಡೆ, ನನ್ನ ಮೊಮ್ಮಗಳಿಗೆ ಟೇಸ್ಟೇ ಇಲ್ಲ ಅಂತ. ಅದು ಒಳ್ಳೆ ಟೇಸ್ಟಿ. ಥ್ಯಾಂಕ್ ಯು ಅಜ್ಜಿ. ಸ್ವಲ್ಪ ಹುಷಾರಾಗಿರಪ್ಪ. ಹೆಂಡತಿನ ಒಂಟಿಯಾಗಿ ಬಿಟ್ಟಿರೋಕೆ ಹೋಗಬೇಡ. ಯಾಕಂದ್ರೆ ಖಾಲಿ ಸೈಟ್ ನೋಡ್ಬಿಟ್ರೆ ಡಿನೋಟಿಫೈ ಮಾಡೋ ಜನಗಳೇ ಜಾಸ್ತಿ. ಹೇಳೋದು ಕರೆಕ್ಟ್ ಅಜ್ಜಿ, ಜಗತ್ತಲ್ಲಿ ಇಂಥ ಡುಬಾಕ್ ಕೋರ್ಗಳೇ ಜಾಸ್ತಿ. ಅದಕ್ಕೆ ಮುಂದೆ ನನ್ನ ಹೆಂಡತಿನ ಎಲ್ಲೂ ಬಿಟ್ಟು ಹೋಗಲ್ಲ. ಅವನ್ ನೆನ್ಪು ಚೆನ್ನೆ ಅವಕ್ಕೆ ಹತ್ತಿರ. ಅದೇ ಮತ್ತೆ, ನಾನ್ ನನ್ನ ಹೆಂಡತಿ ಕೆನ್ನೆ ಮುಟ್ದೆ, ಪಕ್ಕದ ಮನೆಯವ್ರ ಹೆಂಡತಿ ಕೆನ್ನೆ ಮುಟ್ಟದ್ನ. ಅಜ್ಜಿ ಈ ಅಪ್ಪೆಮ್ಮು ನಮ್ಮ ಯಜಮಾನ್ರು ಕರೆಕ್ಟ್ ಆಗೇ ಹೇಳ್ತಿದ್ದಾರೆ. ಏನ್ ನಿಮ್ ಪ್ರಶ್ನೆ? ಎಲ್ಲಾರ ಮುಂದೆ ನಮ್ಮ ಯಜಮಾನ್ರು ನನ್ ಗಲ್ಲ ಹಿಡಿದ್ರಂತನಾ? ಗಂಡ ಹೆಂಡತಿ ಅಂದ್ಮೇಲೆ ಟೈಮ್ ನೋಡ್ಕೊಂಡು ಕೂರಕ್ ಆಗೋದಿಲ್ಲ. ಅಯ್ಯೋ ಅಯ್ಯೋ, ನನ್ನ ಹೆಂಡತಿ, ಐ ಲವ್ ಯು ಕಡೆ.
ನಿಮ್ಮ ಅಜ್ಜಿ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ? ಬೆಡ್ರೂಮಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ದೆ, ಬೇಡ ನಾನು ಇಲ್ಲೇ ಮಲ್ಕೋತೀನಿ ಅಂದ್ರು. ಹೌದಾ? ಅಲ್ಲ, ಈಗ ನಾನೊಂದು ರೂಮಲ್ಲಿ ನೀನೊಂದು ರೂಮಲ್ಲಿ ಮಲ್ಕೊಂಡ್ರೆ ಅಜ್ಜಿಗೆ ಡೌಟ್ ಬಂದು ತಾತನ ಫಿಟ್ಟಿಂಗ್ ಇಟ್ಬಿಟ್ರೆ ಅವಾಗ ಬರೋ ಆಸ್ತಿನೂ ಕೈ ತಪ್ಪಲ್ವಾ? ಅದಕ್ಕೇನು, ನಾವಿಬ್ರು ಈಗ ಒಂದೇ ರೂಮಲ್ಲಿ ಮಲಗ್ಬೇಕಾ? ಅದಕ್ಕೆ ತಾನು ಇಷ್ಟೊಂದೆಲ್ಲ ಸ್ಕ್ರೀನ್ ಪ್ಲೇ ರೆಡಿ ಮಾಡಿದ್ದು. ಏ ದುಬಾಕೋರ್, ಇಂಥ ಅವಕಾಶಗಳಿಗೆ ಹುಂಚಾಗ್ತಿರ್ತೀಯಲ್ಲ. ಆಯ್ತು ಬಿಡು ಮಂದ, ನಾನೇನೋ ನಿಮ್ಮ ತಾತನ ಆಸ್ತಿ ಕೈ ತಪ್ಪಾರ್ದು ಅಂತ ಹೇಳಿದೆ. ಹಲೋ ಮಿಸ್ಟರ್ ಫೇಸ್ಬುಕ್ ಮಂಜಾ, ಇಂಥ ಡ್ರಾಮಾಗಳನ್ನ ನಾನು ಸ್ಕೂಲ್ ಡೇಸ್ ಅಲ್ಲಿ ಬೇಜಾನ್ ಆಡಿದ್ದೀನಿ. ತಾವು ಹೋಗಿ ದಬಾಕೋಬಹುದು. ಆಯ್ತು. ಏನಾಯ್ತಜ್ಜಿ, ಟ್ಯಾಬ್ಲೆಟ್ ತಂದ್ಕೊಡ್ಲಾ? ಬೇಡಮ್ಮ, ಚಿಕ್ಕ ಮಕ್ಕಳು ಬಿಸ್ಕಟ್ ತಿಂದಂಗೆ ನಾನು ಚಾಮ್ಲೆಟ್ ತಿಂದು ತಿಂದು ಸಾಕಾಗೋಗ್ಬಿಟ್ಟಿದೆ. ಮತ್ತೆ ಇಷ್ಟೊಂದು ಜೋರಾಗಿ ಕೆಮ್ತಿದ್ದೀರಾ, ಟ್ಯಾಬ್ಲೆಟ್ ತಗೊಳ್ಳಿ. ಅದು ಉಗುಳು ಗಂಟಲು ನೀರು ಹಾಕೊಂಬಟ್ಟು ಕೆಂಬಂದ್ಬಾರ್ದು. ಒಂದು ಲಟ ನೀರು ತಂದ್ಕೊಡಮ್ಮ. ಸರಿ ಅಜ್ಜಿ, ತಂದ್ಕೊಡ್ತೀನಿ. ಅಜ್ಜಿ, ಅಪ್ಪ, ನೀವು ಇಷ್ಟೊಂದೆಲ್ಲ ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ನನಗೇನು ಟೆನ್ಷನ್ ಇಲ್ಲಪ್ಪ. ಒಟ್ಟಿನಲ್ಲಿ ನೀವು ಗಂಡ ಹೆಂಡತಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ತಗೊಳ್ಳಿ ನೀರು. ಹಾ, ಕುಡಿರಿ ಅಜ್ಜಿ. ಕೊಡಮ್ಮ. ಅಜ್ಜಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಗಂಡ ಹೆಂಡತಿ ನಾವಿಬ್ರು ಆರಾಮಾಗಿರ್ತೀವಿ. ನಿಮ್ಮ ಮೊಮ್ಮಗಳು ದೇವ್ರ ತರ. ನಾನು ಇವಳನ್ನ ಪಡಿಬೇಕಾದ್ರೆ 7+7 14 ಜನ್ಮದ ಪುಣ್ಯ ಮಾಡಿದ್ದೀನಿ. ನಾನು 28 ಜನ್ಮದ ಪಾಪ ಮಾಡಿದ್ದೆ. ಏನು ಇಲ್ಲ ಅಜ್ಜಿ, ಇಷ್ಟೊಂದ್ ದೊಡ್ಡ ಮಾತು ಯಾಕೆ ಆಡ್ತೀರಾ? ನಿಮ್ ಕೈ ಹಿಡಿಯಕ್ಕೆ ನಾನ್ ಪುಣ್ಯ ಮಾಡಿದ್ದೆ ಅಂತಿದ್ದೆ. ಕೈ ಒಬ್ರನ್ನೊಬ್ರು ಬಿಟ್ಕೊಳ್ಳೋದೇ ಇಲ್ಲ ನೀವು. ಇರೋ ಟೈಮ್ ಇನ್ನೂ ಬಂದಿಲ್ವಲ್ಲ. ಏನಂದೆ? ನಾವಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಅಂದ್ಲು ಅಲ್ವಾ ಬಂದ? ಹೌದೌದೌದೌದು. ಸರಿ ಸರಿ, ಹೊತ್ತಾಯ್ತು, ಹೋಗಿ ಮಲ್ಕೊಳ್ಳಿ. ಅಜ್ಜಿ, ಮೊದ್ಲು ನೀವ್ ಮಲ್ಕೊಳ್ಳಿ. ಪಾಪ ನೀವು ತುಂಬಾ ಕೆಮ್ತಿದ್ರಿ. ನನ್ ಕೆಮ್ಮೆಲ್ಲ ಹೊರತಾ ಇತ್ತು ಕಣೋ, ಹೋಗಿ ಮಲ್ಕೊಳ್ಬಾ. ಬಾ ಮಂದ. ಸುಮ್ನಿರ್ರಿ, ಪಾಪ ವಯಸ್ಸಾದವರು ಮೊದ್ಲು ಮಲ್ಕೊಳ್ಳಿ, ನಮ್ಗೇನ್ ಅವಸರ? ಹಾಗಂದ್ರೆ ಹೇಗೆ? ನಿಮ್ಗೆ ಇನ್ನೂ ಚಿಕ್ಕ ವಯಸ್ಸು, ನಿದ್ದೆ ಕೆಟ್ಟರೆ ಆರೋಗ್ಯ ಹಾಳಾಗೋಗುತ್ತೆ. ಹೋಗಿ ಮಲ್ಕೊಳ್ಳಿ. ನಾವ್ ಮಲ್ಕೊಂಡ್ಮೇಲೆ ಮತ್ತೆ ನೀವು ಕೆಮ್ಮಿದ್ರೆ ಮತ್ತೆ ಓಡ್ ಬರ್ತೀರಲ್ಲ. ನೋಡಮ್ಮ, ನನ್ಗೊಂದ್ಸರಿ ಎಚ್ಚರ ಆದ್ರೆ ಮುಗಿದೋಯ್ತು. ನಿಮ್ಮ ತಾತ ಮಾಡಿರೋ ಮೋಸ ನೆನಪಾಗಿ ನಂಗೆ ನಿದ್ದೆನೇ ಬರಲ್ಲ. ನನಗೋಸ್ಕರ ನೀವು ಯಾಕೆ ನಿದ್ದೆ ಕಟ್ತೀರಿ? ಹೋಗಿ. ಪರವಾಗಿಲ್ಲ ಅಜ್ಜಿ, ನಾವ್ ಒಂದಿನ ನಿದ್ದೆಗೆಟ್ರೆ ಏನೂ ಆಗೋದಿಲ್ಲ. ನೀವ್ ಮಲ್ಕೊಳ್ಳಿ. ಮಕ್ಕಳು ಹಾಗಲ್ಲ ಹಠ ಮಾಡಬಾರ್ದು. ನಾನು ಹೋಗಿ ಮಲ್ಕೊಳ್ಳುತ್ತೆ ಹೇಳ್ಬೇಡ. ಓಕೆ ಅಜ್ಜಿ, ಓಕೆ ಓಕೆ. ನೋಡಮ್ಮ, ಅಜ್ಜಿ ಕರೆದ್ರ? ಇಡ್ಡು ಬಾಕೂರ್, ಅವ್ರು ಯಾವಾಗೋ ಕರೆದ್ರು ಮಂದ. ಬಾಗ್ಲನ್ನ ಭದ್ರವಾಗಿ ಹಾಕೊಳ್ಳಿ ಅಂದ್ರು. ಬೇಕಾದ್ರೆ ಕೇಳು ಅವ್ರನ್ನೇ. ಇಡಿಯಟ್, ನಡಿ ಒಳಗೆ. ಜಲದುರ್ಗೆ, ಓಯ್ ನೀನ್ ಹೇಳ್ತಿರೋದ್ ನಿಜವನಾ? ನಿನ್ನೆ ರಾತ್ರಿ ನೀನು ಮತ್ತೆ ಎಪೆಮು ಒಂದೇ ರೂಮಿನಲ್ಲಿ ಮಲಗಿದ್ದ? ಅಕ್ಕ, ನಾನ್ ಬಂದಿದ್ದು ಸಾಂಬಾರ್ಗೆ ಉಪ್ಪು ಖಾರ ಜಾಸ್ತಿ ಆಗಿದೆ ಅಂತ ಹೇಳಕ್ಕೆ. ನೀನ್ ಇನ್ನಷ್ಟು ಉಪ್ಪು ಖಾರ ಹಾಕ್ಬೇಡ. ಓಯ್ ಅಪ್ಪೆ, ನೀನಾಗಿ ನೀನು ಬಂದು ಕಷ್ಟ ಹೇಳ್ಕೊಳ್ಳೋದಲ್ಲದೆ ನಾನೇ ಉಪ್ಪು ಖಾರ ಮಿಕ್ಸ್ ಮಾಡ್ತಿದ್ದೇನೆ ಅಂತ ಹೇಳ್ತೀಯಾ? ಮತ್ತಿನ್ನೇನಕ್ಕ, ಒಂದೇ ರೂಮಲ್ಲಿ ಮಲಗಿದೀವಿ ಅಂದ್ ಮಾತ್ರಕ್ಕೆ ಯಾಕೆ ಅಪಾರ್ಥ ಮಾಡ್ಕೋತ್ಯಾ? ಅಲ್ಲನಾ, ನಿದ್ರೆಯಲ್ಲಿ ಎಂತ ಗಡಿಬಿಡಿ ಆಗ್ತದೆ ಅಂತ ಗೊತ್ತಾಗುದಿಲ್ಲ. ಹೋಗಿ ಹೋಗಿ ನಿನ್ನ ಹತ್ರ ಹೇಳಕ್ ಬಂದಲ್ಲ, ನನ್ ಬುದ್ಧಿ ಸರಿ ಇಲ್ಲ. ಇಂಥ ಟೈಮಲ್ಲಿ ರೇಣುಕಕ್ಕ ಊರ್ಗ್ ಹೋಗಿದ್ದಾಳೆ. ನಿನಗೆ ರೇಣುಕನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲಲ್ಲ? ಮತ್ತಿನ್ನೇನಕ್ಕ, ಏನ್ ಹೇಳ್ತಾಳೆ ಕೇಳೋಣ ಅನ್ನೋದ್ ಬಿಟ್ಟು ನೀನೇ ಏನೇನೋ ಮಾತಾಡ್ತಿದ್ಯಲ್ಲ. ಆಯ್ತು, ಎಂತಾಯ್ತಂತ ಬಗ್ಲು. ಇಷ್ಟ ಆದ್ಮೇಲೂ ಹೇಳ್ಬೇಕಾ? ಹೇಳದಿದ್ರೆ ಹೋಗ. ಅಕ್ಕ, ಕೋಪ ಮಾಡ್ಕೋಬೇಡ, ನಂಗೆ ತುಂಬಾ ದುಃಖ ಆಗ್ತಿದೆ. ಮತ್ತಿನ್ನೆಂತದ ಕೇಳಿ ಸಮಾಧಾನ ಮಾಡುವ ಅಂತ ಅನ್ಕೊಂಡಿದ್ರೆ ಮಾತಿಗೆ ಮುಂಚೆ ರೇಣುಕ ಇದ್ದಿದ್ರೆ ಚಂದ ಇರ್ತಿತ್ತು ಅಂತ ನುಲಿತೀಯಾ? ಸರಿ ಅಕ್ಕ, ಏನಾಯ್ತು ಅಂತ ಹೇಳ್ತೀನಿ. ನಿನ್ನೆ ನಾನು ಎಫ್.ಎಂ ಒಂದೇ ರೂಮಲ್ಲಿ ಮಲಗಿದ್ವಿ. ಆದ್ರೆ ನಾನ್ ಮಂಚದ ಮೇಲ್ ಮಲಗಿದ್ದೆ, ಅವ್ನ್ ಮಂಚದಿಂದ ಕೆಳಗ್ ಮಲಗಿದ್ದ. ಚೆಕ್. ಎಣ್ಣೆ ಪಾಕೆಟ್ನಲ್ಲಿದೆ, ಬಣಲೆ ಸೆಲ್ಫ್ನಲ್ಲಿದೆ. ನೀನೆಂತದಕ್ಕ ಒಲೆಯ ಮೇಲೆ ಇಟ್ಟು ಒಗ್ಗರಣೆ ಸಿಡಿದಾಗೆ ಅರಬೈ ಹಾಕುದು? ಅದು ಹಾಗಲ್ಲ ಅಕ್ಕ, ಇತ್ತೀಚೆಗೆ ಅವ್ನ ವರ್ತನೆನೇ ಸರಿ ಇಲ್ಲ. ಅಜ್ಜಿ ಬಂದಾಗಿಂದ ಚಿನ್ನು ಮುನ್ನು ಅಂತ ಗಲ್ಲ ಹಿಡಿದ್ ಮಾತಾಡ್ತಾನೆ. ನನ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಓಯ್, ಮನೆಯಲ್ಲಿ ಎಸಿ ಇದ್ದ ಮೇಲೆ ಎಂತವರಿಗಾದ್ರೂ ಒಂದು ಸರ್ತಿ ಆನ್ ಮಾಡುವಂತ ಆಸೆ ಆಗುದಿಲ್ವಾ? ಇಂಥ ಮಾತುಗಳ ನಂಗೆ ಇಷ್ಟ ಆಗೋದಿಲ್ಲ. ಆಯ್ತು ಬಿಡ, ಆ ಎಫ್ಎಂ ಬಂದ ಮೇಲೆ ಅವನ ಮೂಸಿನಿಗೆ ಥೂ ಅಂತ ಹೋಗಿದ್ದು ಅವನಿಗೆ ಬುದ್ಧಿ ಹೇಳ್ತೇನೆ. ಥ್ಯಾಂಕ್ ಯು ಅಕ್ಕ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬಂದ ಅಜ್ಜಿ, ತಾವಿಲ್ಲಿಗೂ ಬಂದ್ಬಿಟ್ರ? ಯಾಕೆ ಬರಬಾರ್ದಾಗಿತ್ತ? ಅಲ್ಲಮ್ಮ, ಗಂಡ ಆಫೀಸ್ಗೆ ಹೋಗೋ ಟೈಮ್ನಲ್ಲಿ ನೀನು ಇಲ್ಲಿ ಕಾಡು ಹಟ್ಟ ಹೊಟ್ಟೆ ಕೊಡ್ತಿದ್ಯಲ್ಲ. ಅಜ್ಜಿ, ಆಫೀಸ್ಗೆ ಅವರೇ ರೆಡಿಯಾಗಿ ಹೋಗ್ತಾರೆ, ನನ್ನ ಅವಶ್ಯಕತೆ ಇಲ್ಲ. ಅಲ್ಲಮ್ಮ, ದಿನಪೂರ್ತಿ ಹೊರಗಡೆ ಹೋಗಿ ದುಡಿಯೋ ಗಂಡಸಿಗೆ
ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೆಂಡತಿ ಮುಖ ನೋಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಮೀನಾ? ಹೌದೌದು ಸರಿಯಾಗಿ ಹೇಳಿದ್ರಿ ಅಜ್ಜಮ್ಮ. ಉದ್ಯಮಕ್ಕೆ ಬಾಬಾ ರಾಮ ರಾಮ. ಅಜ್ಜಿ ಅಜ್ಜಿ ನೋಡ ಯಾಕೆ ಕೊಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡು. ನಾನಾತ ಮಾಡಿದ್ರೆ ಬಟ್ಟೆ ಸುಟ್ಕೊಳ್ಳಿ. ಥ್ಯಾಂಕ್ಸ್ ಅಜ್ಜಿ. ಸುಂದರ ಇದು ನನ್ನ ಮೊಮ್ಮಗಳು ಹೇಳೋ ಮಾತು. ಬಂದ್ಬಿಟ್ಟ ತಗೊಮ್ಮ. ಅಜ್ಜಿ ನಾನ್ ಕೊಟ್ರೇನು ನೀವ್ ಕೊಟ್ರೇನು ಹೇಗೋ ಅವನ ಹತ್ರ ನೀವೇ ಹೋಗಿದ್ರಲ್ಲ ಕೊಟ್ಟು ಬರ್ಬೇಕಿತ್ತು. ಮಚ್ಚಿ ಮೇ ಯಾಕೆ ಕೊಡಬೇಕು ಅಂತ ನಾನು ನಿಂಗೆ ತಂದು ಕೊಟ್ಟೆ. ಹೊತ್ತು ತಂಡ ಕೊಡು. ಬಹಳ ಮಾತಾಡ್ತಾಳೆ. ನನ್ನ ಕಿಡ್ನಿಯನ್ನು ನೆನೆಸಿದರೆ ನನಗೆ ತುಂಬಾ ದುಃಖ ಆಗ್ತಾ ಉಂಟಾ? ಎಂತ ನಿನಗೆ ಒಸಾಯ ಆಯ್ತಾ? ನಮಗೆ ನಗು ಬರ್ಲಿಕ್ಕತ್ತದೆ. ಪ್ರಾಣಕಾಂತ ಇದು ಐರನ್ ಮಾಡಿರೋ ಬಟ್ಟೆ ಹಾಕೊಡಿ. ನೀನೇ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ನಿನ್ನ ಕೈ ಇಲ್ವಾ? ನಾನು ಅದನ್ನೇ ಕೇಳ್ತೀನಿ. ನಿನ್ನ ಕೈ ಇಲ್ವಾ? ಹಾಕೆ. ಸರಿಯೇ ನೋಡ್ಕೊ. ಡಾರ್ಲಿಂಗ್ ಕಚ್ಚು ತಗೊಳ್ಳಿ. ಇವೆಲ್ಲ ಮಕ್ಕಳು ಆಯ್ತಜ್ಜಿ. ಸುಮ್ಮನಾರ ಇದು ಅವಳು ಹೇಳೋ ಮಾತು. ಬಂದ್ಬಿಟ್ಟ ತಗೋ ಕೊಡು. ಆಯ್ತಜ್ಜಿ. ಹಾ ಎಂತ ಹುಡುಕ್ತಿದ್ದೀರಿ ಬೆಲ್ಕಪ್ಪ? ಖರ್ಚೀಫು ಕಣೋ. ಅದನ್ನ ಪೆಂಗ್ವಿನ್ ತಗೊಂಡು ಹೋದ್ಲಲ್ಲ. ಅದಲ್ಲ ಕಣೋ, ಕಣ್ಣೀರು ಒರೆಸ್ಕೊಳಕ್ಕೆ ನಾನು ಖರ್ಚೀಫ್ ಹುಡುಕ್ತಾ ಇದ್ದೀನಿ. ಡಾರ್ಲಿಂಗ್ ತಗೊಳ್ಳಿ ಕರ್ಚೀಫು. ಇದ್ರಲ್ಲೇ ನಿಮ್ ಮುಖ ಒರೆಸ್ಕೊಳ್ಳಿ. ನೀನೊಂದ್ಸಲ ಬಾಯಿ ಒರೆಸ್ಕೊಟ್ಟಿದ್ರೆ ಚೆನ್ನಾಗಿರೋದು. ಮಗನೇ ಆಮೇಲೆ ಸಿಗು ನೋಡ್ಕೋತೀನಿ. ಏನ್ ಮಾಡ್ತಿದ್ಯಮ್ಮ? ಕರ್ಚೀಫ್ ಕೊಡ್ತಿದ್ದೀನಿ ಅಜ್ಜಿ. ಓ ಜಾಬವ್ವ, ಅದರಷ್ಟು ಅವನ ಪಾಲಿಗೆ ಉಂಟು ಮಾರ್ಯಾರೆ. ಮಧ್ಯಾಹ್ನ ಟೈಮಿಗೆ ಸರಿಯಾಗಿ ಊಟ ಮಾಡ್ಬಿಡಿ. ಈ ಮಾತು ಉಳಿದೆ ಅಲ್ವಾ ಅಜ್ಜಿ? ಇನ್ನೇನು ನನ್ನ ಮಾತೇನು? ಕೊಡೆ. ರೀ ತಗೊಳ್ಳಿ, ಮಧ್ಯಾಹ್ನ ಕರೆಕ್ಟ್ ಟೈಮ್ಗೆ ಊಟ ಮಾಡಿ. ಮರದ್ರು ನೀನ್ ನೆನಪಿಸ್ತೀಯ ಅಲ್ವಾ? ಯಾವ ರಾಜಯೋಗದಲ್ಲಿ ಹುಟ್ಟಿದ್ನೋ ಇವನು. ನಿಮ್ಮಿಬ್ಬರ ಯೋಗದಲ್ಲಂತೂ ಹುಟ್ಟಲಿಲ್ಲ ಬಿಡಿ. ರೀ ಎಲ್ಲ ಕೊಟ್ಟಾಯ್ತು, ತಾವಿನ ಆಫೀಸ್ಗೆ ಹೊರಡಿಪ್ಪ. ಎಲ್ಲ ಕೊಟ್ಟಿದ್ಯಾ, ಆದ್ರೆ ಮುಖ್ಯವಾದದನ್ನೇ ಮರ್ತಿದ್ಯಾ. ಇಲ್ಲ ಇಲ್ಲ, ನಾ ಎಲ್ಲ ಕೊಟ್ಟಿದ್ದೀನಿ. ಆಫೀಸ್ಗೆ ಹೊರಡಿ. ಟಾಟಾ. ಅವನು ಕರೆಕ್ಟಾಗಿ ಹೇಳ್ತಾನೆ ಕಣೆ. ಅವನು ಕೊಡ್ಬೇಕಾದ್ದೇ ಕೊಟ್ಟಿಲ್ಲ ನೀನು. ಏನಜ್ಜಿ ಅದು? ಬಾಯಿಗೆ ಹಾಕಂತೀವಿಗೆ ಅಯ್ಯೋ ಅವ್ರ ಕೈಲೇ ಕೊಡಿಸ್ತೀನಿ. ನಾವು ಮಾಡಿದ್ ನೋಡ್ದಿಯಲ್ಲ. ಕಪಾಳ ಕೊಡಿದ್ರಿ ಅಲ್ವಾ ಅಜ್ಜಿ? ಮೊಮ್ಮಗ ತಾನೆ ಬಿಡಿ. ನೀನ್ ಕೊಡ್ಬೇಕು. ಹೋಗ್ಬಿಟ್ಟ ಹೋಗ್ಬಿಟ್ಟ. ಅಯ್ಯೋ ನಮ್ಮ ಯಜಮಾನ್ರು ನೆನ್ಪಾಗ್ತವೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನನ್ನನ್ನು ಎಲ್ಲೋ ಇಡೋಕೆ ನೀನ್ ಯಾವನೋ? ಆದ್ರೂ ಮದ್ವೆಗೆ ಮುಂಚೆನೆ FM-ಗೆ ಆತರ ಮುತ್ತು ಕೊಟ್ಟಲ್ಲ ತಪ್ಪಲ್ವೇ? ರೀ ಬೋನರ್, ನಾನ್ ಇವನಿಗೆ ಮುತ್ತು ಕೊಟ್ಟೆ ಅಂತ ಯಾರ್ರೀ ನಿಮ್ಗೆ ಹೇಳಿದ್ದು? ಯಾರ್ ತಾನೇ ಯಾಕೆ ಹೇಳ್ಬೇಕು ಅಂತ ಸೌಂಡ್ ಕೇಳಿಸ್ತಿಲ್ವೇ? ಓಹೋ, ತ್ರಿಮೂರ್ತಿಗಳು ಅದ್ ಕೇಳಿಸ್ಕೊತಿದ್ರಾ? ನಿನ್ನ ವಿಷಯದಲ್ಲಿ ನಮಗೆ ಅದು ಅಲ್ವಣ ಕೆಲಸ. ಇಷ್ಟು ಬೆಂಕಿ ಹಾಕ. ನೀವ್ ತಿಳ್ಕೊಂಡಿರೋ
ಮುತ್ ಕೊಡ್ಲಿಲ್ಲ. ಅಜ್ಜಿ ಬಲವಂತಕ್ಕೆ ಅವ್ರು ಆ ಕಡೆ ತಿರ್ಕೊಂಡಾಗ ಜೋರಾಗಿ ಅಂತ ಸೌಂಡ್ ಮಾಡ್ದೆ. ಅಜ್ಜಿ ನನಗೂ ಉಪದೇಶ ಮಾಡಿದ್ ಸಾಲ್ದು ಅಂತ ಇವ್ರಿಗೆ ಹೊಸ ಪಾಠ ಹೇಳ್ಕೊಡ್ತಿದ್ಯಾ? ಯಾಕೆ ಇವ್ರಿಗೆ ಈ ರೀತಿ ಹೇಳ್ತಿದ್ಯಾ? ನೋಡಮ್ಮ, ಬಗ್ಗೆ ಏನು ಹೇಳಿದ ನನಗೆ ಗೊತ್ತಾ? ಕೆಸರಿಲ್ಲದ ಗದ್ದೆ, ಮಜವಿಲ್ಲದ ಊಟ, ಬಸರಿಲ್ಲದ ಬಾಳು, ಬೇಸಿಗೆಯ ಬಿಸಿಲಂತೆ ಸರ್ಬಜ್ಞ. ಓಯ್ ಅಜ್ಜಮ್ಮ, ಎಂತದಕ್ಕೆ ಈ ನಮ್ಮನೆ ಹೇಳ್ತಿದ್ದೀರಾ? ಮುಂದೆ ಮಕ್ಕಳಾಗುದಿಲ್ವಾ? ಅಲ್ಲಿ ತನಕ ಕಾಯ್ಕೊಬಾರ್ದಮ್ಮ, ದೇವ್ರು ಕೊಟ್ಟೆ ಮಾಡ್ಕೊಂಡ್ಬಿಡ್ಬೇಕು. ಆಯ್ತು ಬಿಡಿ, ನೀವು ಮುಂದಿನ ವರ್ಷ ಬರೋ ಅಷ್ಟರಲ್ಲಿ ನಮ್ಮ ಮನೇಲಿ ಒಂದು ಪುಟ್ಟ ಮಗು ಆಡ್ತಾ ಇರುತ್ತೆ. ನಾವೇ ಮಂದ ನೀನು ನಾನ್ ಸತ್ಮೇಲೆ ಮಾಡ್ಕೋತೀನಿ. ಪಾಪಗಳೇ ಮಾಡಿದ್ದು ಸಾಕು, ಸೃಷ್ಟೇಶಪು ಬಂದದ ನೀ ಸಲಹಬೇಕು. ಅಜ್ಜಿ, ತಾವೇನು ಹೊರಟು ಬಿಟ್ರೆ? ಇನ್ನೇನಪ್ಪ, ಹೊರಲೇಬೇಕಲ್ಲ. ಯಾಕೆ ಈ ತರ ಎಲ್ಲ ಮಾತಾಡ್ತೀರಾ? ನಿಮ್ಮಂತ ಹಿರೀಕರು ನಮ್ಮ ವಟಾರದಲ್ಲಿ ಇದ್ರೆ ನಮ್ಮ ವಟಾರಕ್ಕೆ ಒಂದು ಶೋಭೆ. ಶೋಭೆ ಎಲ್ಲ ಮುದಿಗೂಬೆ. ಏನು ಅಂದಂಗಾಯ್ತು? MP ಅವ್ರು ಹೇಳಿದ್ ಕರೆಕ್ಟು ಅಂದೆ ಅಜ್ಜಿ. ಓಯ್ ಅಜ್ಜಮ್ಮ, ನೀವು ಬಂದಾಗಿಂದ ನಮ್ಮ ವಟಾರದ ಕಳೆನೇ ಬದಲಾಗಿದೆ. ನಮಗೂ ನಿಮ್ಮಂತ ಹಿರಿಯರು ಇರ್ಬೇಕಂತ ಆಸೆ ಆಗ್ತಾ ಉಂಟು. ಬೇಕಾದ್ರೆ ನಿಮ್ಮನೆ ಕರ್ಕೊಂಡೋಗಿ ಇರಿಸ್ಕೊಳ್ಳಿ. ಮತ್ತೆ ಏನು ಅಂದಂಗಾಯ್ತು? ಅಕ್ಕ ಹೇಳಿದ್ ಕರೆಕ್ಟು ಅಂದೆ. ಮಂದ, ನಿನ್ನ ಮಾತಿನ ದಾಟಿನೇ ಸರಿಯಿಲ್ಲ ನೋಡು, ಅದಕ್ಕೆ ನಾನು ಹೊರಟೆ. ನೀವು ಹುಡುಕಿಕೊಂಡು ಬಂದದ್ದು ಇಲ್ಲಿಗೆ ನಿಮ್ಮ ಅಣ್ಣ. ನಾನು ಅವ್ರು ಬರುವ ತನಕ ಇರ್ತೇನೆ ಅಂತ ಅವರು ಈಗೆಂತದಕ್ಕೆ ಅಮೃತದಲ್ಲಿ ಹೋಗ್ತಾ ಇದ್ದೀರಾ? ಇರ್ಬೇಕು ಅಂತಲೇ ಬಂದಪ್ಪ. ಆದ್ರೆ ನನ್ನ ಮೊಮ್ಮಗಳು ಅಯ್ಯ ಇಬ್ರು ಸರಿಯಾಗಿಲ್ವೇ? ಅಜ್ಜಿ ನಾನೇನ್ ಮಾಡ್ದೆ? ಸುಮ್ಮನೆಪ್ಪ, ನಿನ್ನಿಬ್ರು ನೋಡಿದ್ರೆ ಗಂಡ ಹೆಂಡತಿ ಥರನೇ ಕಾಣಲ್ಲ, ಅಕ್ಕಪಕ್ಕದ ಮನೆಯವರು ಇದ್ದಾಗ ಇರ್ತದೆ. ಡಬ್ಬ ಸ್ವಲ್ಪ ಸುಮ್ಮನೆ ನಿಂತ್ಕೋ. ನಿನ್ನ ಹತ್ರ ಮೆಣಸಿನ್ಕಾಯಿ ಇದ್ರೆ ಮನೆಗೆ ತಗೊಂಡೋಗಿ ಬಜ್ಜಿ ಮಾಡ್ಕೊಂಡು ತಿನ್ನು. ನಮ್ಮ ಅಜ್ಜಿ ಕಣ್ಣಿಗೆ ಹಾಕಕ್ ಬರ್ಬೇಡ. ಅವನೇನು ಹೇಳ್ದ? ಮತ್ತಿನ್ನೇನು, ಗಂಡ ಹೆಂಡತಿ ಮಧ್ಯೆ ಫಿಟ್ಟಿಂಗ್ ಇಡ ತಪ್ಪಲ್ವಾ ಅಜ್ಜಿ? ಸುಮ್ಮನೆ ಯಾವ ಸುಮ್ಮನೆ ಗಂಡ ಹಾಕಿರು ನೀವು? ನಿನ್ನ ನಡವಳಿಕೆ ನೋಡಿ ನೋಡಿ ನಂಗೆ ಸಾಕಾಗ್ಬಿಡ್ತು. ಓಯ್ ಅಜ್ಜಮ್ಮ, ಇವರಿಬ್ಬರ ವಿಷಯಕ್ಕೆ ಚಂಡಿ ಬೈ. ಪಾಪ ಅಷ್ಟು ದೂರದಿಂದ ಬಂದಿದ್ದೀರಾ. ನಿಮ್ಮ ಅಣ್ಣ ಬರುವವರೆಗಿದ್ದು ನಿಮ್ಮ ಆಸ್ತಿ ತಗೊಂಡೋಗಿ ಅಲ್ವಾ? ಆಸ್ತಿ ಕೊಡ್ಬೇಕಾದವನೇ ನಾನು. ಯಾರಿಗೋಸ್ಕರ ಕಾಯ್ಲಿ? ಆಸ್ತಿ ಕೊಡೋರೆ ನೀವ? ಅಂದ್ರೆ ನೀವು ಇವರಿಬ್ರು ಸಂಸಾರ ಸರಿಯಾಗಿದೆಯಲ್ಲ ಅಂತ ಪರೀಕ್ಷೆ ಮಾಡೋಕೆ ತಂಗಿ ವೇಷದಲ್ಲಿ ಬಂದಿರೋ ತಮ್ಮಣ್ಣ ಪಾಠ.